ನಮಸ್ತೆ ಮಕ್ಕಳೇ, ಕನ್ನಡ ಕಲಿಯುವಂತಹ ಎಲ್ಲ ನನ್ನ ಮಿತ್ರರಿಗೂ ಇಷ್ಟು ದಿನ ನಿಮಗೆ ಅಕ್ಷರಗಳು, ಸ್ವರಾಕ್ಷರಗಳು, ಅಕ್ಷರವನ್ನು ಉಚ್ಚಾರಣೆ ಮಾಡುವ ಒಂದು ರೀತಿ ಹಾಗೂ ಕಾಗುಣಿತದ ಎಲ್ಲ ಇದನ್ನು ನಿಮ್ಗೆ ಹೇಳಿಕೊಟ್ಟಿದೆ. ಈ ದಿನ ಇಲ್ಲಿ ನಿಮಗೆ ಒಂದು ಇದನ್ನು ಸಣ್ಣದಾದ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಕ್ಷರಗಳಲ್ಲಿ ಯಾವ್ಯಾವ ಸ್ವರಕ್ಕೆ ಏನಂತ ನೀವು ತಿಳ್ಕೊಂಡಿದ್ದೀರಾ ಅಂತ ನೀವು ಇದರಲ್ಲಿ ತಿಳ್ಕೊಂಡು ಉತ್ತರಿಸಿದಾಗ ನಿಮಗೆ ಅನಿಸತ್ತೆ ಕಲ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಈ ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಇದೆ. ಈ ಕಡೆ ನೀವು ನಾನು ಇಲ್ಲಿ ಪದಗಳು ಕೊಟ್ಟಿದ್ದೀನಿ, ಇಲ್ಲಿ ಸಾಲಾಗಿ ಈ ಒಂದು 20 ಪದಗಳು. ಈ ಒಂದೊಂದು ಪದದಲ್ಲಿ ಇದನ್ನು ಸ್ವರಾಕ್ಷರ ಯಾವುದು ಅಂತ ಗುರುತಿಸ್ಬಿಟ್ಟು ನೀವು ಅದರ ಪಕ್ಕದಲ್ಲಿ ಬರಿಬೇಕು, ಇದೇ ಸ್ವರಾಕ್ಷರ ಅಂತ ಹೇಳ್ಬಿಟ್ಟು. ನೋಡಿ, ಮೊದಲಿಗೆ ಅಬ್ದುಲ್ ಅಂತ ಇದೆ. ಅಬ್ದುಲ್ ಅನ್ನೋ ಪದದಲ್ಲಿ ಸ್ವರಾಕ್ಷರ ಯಾವುದು? ಅವನು, 20, ಆದರೂ, ಅವನನ್ನು, ಇತ್ಯಾದಿ, ಒಂದು, ಇರಲಿ, ಏಕೆಂದರೆ, ಓಡು, ಈಗ, ಏನು, ಉಗುರು, 5, ಊರು, ಋಷಿ, ಏತ, ಔಷಧ, ಆಗಸ, ಉರಗ. ಇಷ್ಟು ಪದಗಳಿವೆ. ಇಷ್ಟು ಪದಗಳಲ್ಲಿ ಸ್ವರಾಕ್ಷರ ಯಾವುದು ಅಂತ ಹೇಳ್ಬಿಟ್ಟು ಹುಡುಕಿ ನೀವು ಪಕ್ಕದಲ್ಲಿ ಉತ್ತರನ ಕೊಡಬೇಕು. ಇದನ್ನು ನೀವು ಹುಡುಕ್ಬಿಟ್ಟು ಬರಿಬೇಕು, ಆಯಿತಾ? ನಾನು ಇಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಟ್ಕೊಳ್ಳಿ ಚಾರ್ಟನ್ನು. ಇನ್ನು ಬೇರೆ ಪದಗಳನ್ನು ತಗೊಂಡು ನೀವು ಅದರಲ್ಲಿ ಹುಡುಕ್ಬಿಟ್ಟು ಈ ರೀತಿ ಮಾಡಿ. ನೋಡಿ, ನಾನು ಇಲ್ಲಿ ಮೊದಲನೇ ಇದರಲ್ಲಿ ಆ ಸ್ವರಾಕ್ಷರ, ಎರಡನೇದಕ್ಕೂ ಆ ಸ್ವರಾಕ್ಷರ, ಇ, ಆ, ಇ, ಓ, ಈ. ಹಾಗೆ ಈ ಕಡೆ ಯಾವುದಿರ್ಬೋದು? ಇಲ್ಲೂ ಒಂದು ಪಟ್ಟಿ ಹಾಕಿದ್ದೀನಿ. ಈ ಪಟ್ಟಿ ಈ ಥರ ಇಲ್ಲಿ ನೋಡಿ, ಎ, ಓ, ಇ, ಎ, ಉ, ಐ, ಉ, ರು. ಆಮೇಲೆ ಈ ಮೂರನೇ ಸಾಲಲ್ಲಿರುವಂತಹ ಪದಗಳ ಒಂದು ಇದು ನೋಡಿ, ಇಲ್ಲಿ ಎ, ಔ, ಆ, ಉ ಇವೆಲ್ಲ ಸ್ವರಾಕ್ಷರಗಳು. ಅಬ್ದುಲ್ ಅಂತ ಹೇಳಿದಾಗ ಆ ಪದದಲ್ಲಿ ಅ ಅನ್ನೋದು ಸ್ವರಾಕ್ಷರ, ಅವನು ಅಂದರೆ ಅ ಸ್ವರಾಕ್ಷರ, 20 ಈ ಪದದಲ್ಲಿ ಈ ಸ್ವರಾಕ್ಷರ. ಹಾಗೆ ಇದನ್ನು ಈ ರೀತಿ ಗುರುತಿಸ್ಬೇಕು. ಕೆಲವು ಶಿಕ್ಷಕರು ಬೇಕಾದರೆ ಇದೇ ರೀತಿ ಒಂದು ಚಾರ್ಟನ್ನು ಮಾಡಿ ಈ ರೀತಿ ಇಟ್ಕೊಂಡು ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಸಾಧ್ಯ ಆಗುತ್ತೆ. ನಾವು ಈ ರೀತಿ ಬರೆದಿಟ್ಕೊಂಡು ಒಂದು ಪುಟ್ಟ ಟೆಸ್ಟ್ ಥರ ನಾವು ನಮ್ಮಲ್ಲೇ ಗ್ರೂಪಲ್ಲಿ ಮಾಡಿಕೊಂಡು ಕಲಿಬಹುದು. ಈ ಥರ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಇದು ಈ ರೀತಿ ಇದೆ ನೋಡಿ, ಇದೆ. ಈಗ ಇದರಲ್ಲಿ ಯಾವುದನ್ನು ಗುರುತಿಸ್ಬೇಕು? ಎರಡನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಪದಗಳಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಆರಿಸಿ ಬರೀರಿ ಅಂತ ಇದೆ. ಈ ಒಂದು ಪದಗಳನ್ನು 20 ಪದಗಳಿವೆ. 20 ಪದಗಳಲ್ಲಿ ಮಹಾಪ್ರಾಣದ ಅಕ್ಷರಗಳು ಯಾವುದು ಅಂತ ಹೇಳಿ ಕೇಳ್ತಾ ಇದ್ವಿ. ಈ ಪ್ರಶ್ನೆಯ ಒಂದು ಇದಾಗಿದೆ. ಇದಕ್ಕೆ ಉತ್ತರ ನೀವು ಹೇಳಬೇಕು. ಮೊದಲನೇ ಪದ ಏನಿದೆ? ರಥ. ಎರಡನೇದು ಘನತೆ, ಧರ್ಮ, ಫಲ, ಭಕ್ಷ, ಹಠ, ಪಾಠ, ಮುಖ್ಯ, ಧನವಂಶ, ಹಸನ್ಮುಖ, ದೀರ್ಘ, ಅರ್ಥ, ಸುಖ, ಗಾಢ, ದೃಢ, ಬೋಧನೆ, ಬಂಡವಾಳ, ಗಾಢ, ರಾಧ, ತೀರ್ಥ, ಘರ್ಷಣೆ. ಇಷ್ಟು ಪದಗಳು ಇಲ್ಲಿ ಕೊಟ್ಟಿದ್ದೀವಿ. ಈ ಪದಗಳಲ್ಲಿರುವಂತಹ ಮಹಾಪ್ರಾಣದ ಅಕ್ಷರಗಳು ಯಾವುದು? ಮಹಾಪ್ರಾಣ ಅಂದ್ರೇನು? ಒತ್ತಿ ಹೇಳುವಂತಹ ಒಂದು ಘನವಾದ ಶಬ್ದದಿಂದ ಹೇಳುವಂತಹ ಅಕ್ಷರಗಳು. ಈಗ ರಥ ಅಂದರೆ ಅದರಲ್ಲಿ ಯಾವುದಿರ್ಬೋದು ಅಂತ ಗುರುತಿಸ್ಬಿಟ್ಟು ನೀವು ಬರಿಬೇಕು. ಘನತೆ ಅಂದಾಗ ಅದರಲ್ಲಿ ಯಾವುದು ಮಹಾಪ್ರಾಣ? ಹಾಗೆ ಇಲ್ಲಿ ನಾನು ಮತ್ತೆ ಇಲ್ಲಿ ಪಟ್ಟಿ ಅಂಟಿಸಿರೋ ಪಟ್ಟಿನ ಮೇಲೆತ್ತುತ್ತಾ ಇದ್ದೀನಿ ನೋಡಿ. ಇಲ್ಲಿ ರಥ ಅಂದರೆ ರಥದಲ್ಲಿ ಥಾ ಮಹಾಪ್ರಾಣ, ಘನತೆ ಘ ಮಹಾಪ್ರಾಣ, ಧರ್ಮ ಧ ಮಹಾಪ್ರಾಣ, ಫಲ ಫ, ಭಕ್ಷ ಭ, ಹಠ ಠ, ಪಾಠ ಠ, ಮುಖ್ಯ ಖ.
ಹಾಗೆ ಇಲ್ಲಿ ಧನವಂಶ ಅನ್ನೋ ಪದ ಇದೆ. ಇದರಲ್ಲಿ ಧ, ಹಸನ್ಮುಖ ಅನ್ನೋದರಲ್ಲಿ ಖ ಮಹಾಪ್ರಾಣ, ದೀರ್ಘ ಅನ್ನೋದಲ್ಲಿ ಘ, ಅರ್ಥ ಥ, ಸುಖ ಖ, ಗಾಢ ಢ, ದೃಢ ಢ, ಬೋಧನೆ ಧ, ಬಂಡವಾಳ, ಬಂಡವಾಳ ಅನ್ನೋ ಒಂದು ಇದರಲ್ಲಿ ಭಾ, ರಾಧ ಧ, ತೀರ್ಥ ಥ, ಘರ್ಷಣೆ ಘ. ಇಷ್ಟು ಮಹಾಪ್ರಾಣಗಳು ಇದರಲ್ಲಿ. ನೀವು ಇದೇ ರೀತಿ ಇನ್ನೂ ಅನೇಕ ಪದಗಳನ್ನು ಹುಡುಕಿ ಈ ರೀತಿ ಒಂದು ಪಟ್ಟಿ ಮಾಡಿ ನಿಮ್ಮ ಗ್ರೂಪಲ್ಲಿ ನೀವು ಒಂದು ಗ್ರೂಪ್ ಮಾಡಿಕೊಂಡು ಅವ್ರವ್ರಿಗೆ ಇಷ್ಟವಾದ ಪದಗಳನ್ನು ಆರಿಸಿ ಬರ್ಕೊಂಡು ನೀವು ಒಂದು ಟೆಸ್ಟ್, ಪುಟ್ಟ ಟೆಸ್ಟನ್ನು ಮಾಡಿಕೊಂಡ್ರೆ ಬೇಗ ಕಲಿತು ಅಭ್ಯಾಸ ಮಾಡೋಕ್ಕೆ ಇದಾಗತ್ತೆ, ಸಹಕಾರವಾಗತ್ತೆ. ನೆಕ್ಸ್ಟು ಇಲ್ಲಿ 3ನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಪದಗಳಲ್ಲಿರುವ ವರ್ಗೀಯ ವ್ಯಂಜನ ಆರಿಸಿ ಬರೆಯಿರಿ. ಅವರ್ಗೀಯ, ವರ್ಗೀಯಲ್ಲ, ಅವರ್ಗೀಯ ವ್ಯಂಜನ ಅಂದರೆ ಗೊತ್ತು. ವರ್ಗೀಯ ವ್ಯಂಜನ ಅಂದರೆ 24 ಇರುತ್ತೆ, ಹಾಗೆ 25 ಇರುತ್ತೆ. ಇದರಲ್ಲಿ ಅವರ್ಗೀಯ ವ್ಯಂಜನಗಳು 9 ಇರ್ತವೆ. ಆ 9 ಅವರ್ಗೀಯ ವ್ಯಂಜನಗಳನ್ನು ನೀವು ಹುಡುಕಿ ಇದರಲ್ಲಿ ಯಾವುದು ಅಂತ ಹೇಳಬೇಕು. ಈಗ ಉದಾಹರಣೆ, ಅವನ ಅಂತ ಇದೆ, ಇಂತಹ, ಒಳಗೆ 20, ಇಲ್ಲೂ 20 ಪದಗಳಿವೆ. ಒಳಗೆ, ಕುಶಲ, ಕಾಲ, ಸಮಯ, ಬಹಳ, ಹಸು, ಅದರ, ಆಗಸ, ಸಹಜ, ಸಂತೋಷ, ರಗಳೆ, ಮಾನುಷ, ಆಧಾರ, ವಿರಳ, ಫಲ, ವಚನ, ಬಲ, ಶರ. ಇಷ್ಟು ಪದಗಳಿವೆ. ಇಷ್ಟರಲ್ಲಿ ಈ ಪದಗಳಲ್ಲಿ ಅವರ್ಗೀಯ 9 ಅಕ್ಷರಗಳಿವೆಯಲ್ಲ ಅವ್ಯಾವುವು ಅಂತ ನೀವು ಗುರುತಿಸ್ಬೇಕು. ಇಲ್ಲಿ ಮತ್ತೆ ನಾನು ಮೊದಲನೇ ಸಾಲಿನ ಪದಗಳ ಅವರ್ಗೀಯ ವ್ಯಂಜನ ಗುರುತಿಸಿ ಇಲ್ಲಿ ತೋರಿಸಿದ್ದೀನಿ. ಅವನ ಅಂದಾಗ ವ ಅವರ್ಗೀಯ, ಇಂತಹ ಅಂದರೆ ಹ ಅವರ್ಗೀಯ, ಒಳಗೆ ಅಂದರೆ ಳ ಅವರ್ಗೀಯ, ಕುಶಲ ಅಂದರೆ ಶಾವ್ ಅದರಲ್ಲಿ ಅವರ್ಗೀಯ, ಕಾಲ ಲ, ಸಮಯ ಯ, ಬಹಳ ಹ ಮತ್ತು ಳ, ಹಸು ಹಾ, ಹಾಗೆ ಅದರ. ಈ ಒಂದು ನೆಕ್ಸ್ಟ್ ಸಾಲಿನಲ್ಲಿರುವಂತಹ ವರ್ಗೀಯ ವ್ಯಂಜನಗಳು ಅದರ, ರ, ಅಗಸ, ಸ, ಸಹಜ ಹ ಮತ್ತು ಸ, ಸಂತೋಷ ಶ, ರಗಳೆ ರ, ಮಾನುಷ ಶ, ಆಧಾರ ರ, ವಿರಳ ರ ಮತ್ತು ಳ, ಫಲ ಫಲ ಲ, ವಚನ ವ, ಬಲ ಲ, ಶರ ಶಾನು ಆಗುತ್ತೆ, ರಾನು ಆಗುತ್ತೆ ವರ್ಗೀಯ ವ್ಯಂಜನಗಳು. ಇವತ್ತಿಗೆ ಇಷ್ಟು ನಿಮಗೆ ಒಂದು ಇದನ್ನು ಆಟದಂತೆ ನೀವು ಆಡಬಹುದು ಅಂತ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೀವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ರಯತ್ನ ಪಡಿ, ಅಭ್ಯಾಸ ಮಾಡ್ತಾಯಿರ್ರಿ. ಯಾವ್ಯಾವುದು ವರ್ಗೀಯ ಅವರ್ಗೀಯ ಅನ್ನೋದು ಗಮನದಲ್ಲಿ ಮರಿದೇ ಇದಿರುತ್ತೆ, ಮರೆಯೋಕ್ಕಾಗಲ್ಲ. ಈ ರೀತಿ ನೀವು ಆಟ ಆಡ್ತಾಯಿದ್ರೆ ನೆನಪಲ್ಲಿರುತ್ತೆ. ನೆಕ್ಸ್ಟ್ ಅದರ ಉಚ್ಚಾರಣೆಯೂ ಬರ್ತಾ ಇರುತ್ತೆ. ಇದು ತುಂಬ ಸರಳ ಮತ್ತು ಸುಲಭವಾದ ಒಂದು ವಿಧಾನವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೀವು ಮಾಡಿ, ಪ್ರಯತ್ನ ಮಾಡಿ ಅಭ್ಯಾಸ ಮಾಡ್ತೀರಂತ ಹೇಳಿ ನಿಮಗೆಲ್ಲ ಧನ್ಯವಾದಗಳು.